ಶಿವಗಾಮಿಯವ್ರಿಗೆ ನನ್ ಮೇಲೆ ಕೋಪ ಬಂದಿರುತ್ತಲ್ವಾ, ಅವತ್ತೇ ಒಂದ್ಸಲ ಅಕೌಂಟಲ್ಲಿ ಅಮೌಂಟ್ ಮಿಸ್ ಆಗಿತ್ತು. ಇವಾಗ ಬೇರೆ ಹೀಗಾಯ್ತು. ನೋಡು, ಇದೆಲ್ಲ ಇನಿಷಿಯಲ್ ಡೇಸ್ ಅಷ್ಟೇ. ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ. ಎಲ್ರೂ ಏನು ಕಲ್ತ್ಕೊಂಡೇ ಬರಲ್ಲ. ಬಂದ್ಮೇಲೆನೆ ಕೆಲಸ ಮಾಡ್ತಾ ಮಾಡ್ತಾ ಕಲಿಯೋದು. ಹೇಳಿ ಮೇಡಮ್. ರಜನಿ ಯಾರ ಕಡೆಯಿಂದ ಬಂದಿದ್ದು? ಅವತ್ತೇ ಹೇಳಿದಲ್ಲ ಮೇಡಮ್, ಅವ್ರು ಯಾವ ರೆಕಮೆಂಡೇಶನ್ ಇಂದನೂ ಬಂದಿಲ್ಲ. ಇಂಟರ್ವ್ಯೂ ಅಟೆಂಡ್ ಮಾಡಿ 2-3 ರೌಂಡ್ ಕ್ಲಿಯರ್ ಮಾಡಿನೇ ಬಂದಿರೋದು ಅಂತ. ಅವ್ರನ್ನ ಇಂಟರ್ವ್ಯೂ ಮಾಡಿದ್ಯಾರು? ಅವ್ರನ್ನ ನೋಡಿದ್ರೆ ಕೆಲಸ ಬರುತ್ತೆ ಅಂತ ಅನ್ನಿಸ್ತಾ ಇಲ್ಲ. ಎಫಿಷಿಯನ್ಸಿ ಕಮ್ಮಿ ಇದೆ. ನಾರ್ಮಲ್ ಆಗಿ ರೆಕಮೆಂಡೇಶನ್ ಅಲ್ಲಿ ಬರೋರೇನೆ ಹೀಗಿರ್ತಾರೆ. ಅದಕ್ಕೆ ನಿಮ್ಮನ್ನ ಕೇಳ್ತಿರೋದು. ಕೆಲಸ ಮಾಡಬೇಕಾದ್ರೆ ಸಿನ್ಸಿಯರ್ ಆಗಿ ಕೆಲಸ ಮಾಡ್ತಾರೆ ಮೇಡಮ್. ಸ್ವಲ್ಪ ಕಾನ್ಸಂಟ್ರೇಷನ್ ಕಡಿಮೆ ಇದೆ. ಹಾಗೆ ಕೆಲಸ ಮಾಡಿದ್ದನ್ನ ಕ್ರಾಸ್ ಚೆಕ್ ಮಾಡಲ್ಲ. ಹಾಗೆ ಮಾಡಿದ್ರೆ ಅವ್ರು ಮಾಡಿರೋ ತಪ್ಪು ಅವ್ರಿಗೆ ಗೊತ್ತಾಗತ್ತೆ. ಸರಿ ಆಯ್ತು, ನೀವದನ್ನ ಸ್ವಲ್ಪ ಗಮನ ಕೊಡಿ. ಆಯ್ತು ಮೇಡಮ್, ನಾನು ನೋಡ್ತೀನಿ. ಶಿವಗಾಮಿ, ಆ ಆರ್ಯ ನಮ್ಮ ವಿಷಯದಲ್ಲಿ ತುಂಬ ಅಡ್ವಾಂಟೇಜ್ ತಗೋತಾ ಇದ್ದಾನೆ. ಯಾಕೆ ನಿಂಗೆ ಅನಿಸ್ತಾ ಇಲ್ವಾ? ಹೇಗೆ ಹೇಳ್ತಾ ಇದ್ದೀರಾ? ನಮ್ಮ ಮುಂದೆನೆ ನಮ್ಮ ಎಂಪ್ಲಾಯಿ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿದ್ದಾನೆ. ನಮ್ಮ ಎಂಪ್ಲಾಯಿಗೆ ಬೈದ್ರೆ ಅದು ನಮಗೆ ಬೈದಾಗಲ್ವಾ? ಅವನು ರಜನಿನ ಟಾರ್ಗೆಟ್ ಮಾಡ್ತಾ ಇದ್ದಾನೆ ಅಂತ ನಂಗೆ ಅನಿಸ್ತಾ ಇದೆ. ನೀವ್ಯಾಕೆ ಯಾವಾಗ್ಲೂ ರಜನಿನ ವಹಿಸ್ಕೊಂಡು ಮಾತಾಡ್ತೀರಾ? ಅದೇ ನನಗೂ ಅರ್ಥ ಆಗ್ತಿಲ್ಲ ಅಶೋಕ್. ಅದು ಅಲ್ದೆ ಆರ್ಯ ರಜನಿನ ಟಾರ್ಗೆಟ್ ಮಾಡೋದಕ್ಕೆ ಅವರಿಬ್ಬರ ಮಧ್ಯೆ ಏನ್ ದ್ವೇಷ ಇದೆ ಹೇಳಿ? ಅದು ಅಲ್ದೆ ಆರ್ಯ ಇವತ್ತೇ ರಜನಿನ ನೋಡ್ತಾ ಇರೋದು. ಪರಿಚಯನೇ ಇಲ್ದವ್ರನ್ನ ಹೇಗ್ ಟಾರ್ಗೆಟ್ ಮಾಡ್ತಾರೆ ಹೇಳಿ? ಅಲ್ಲ, ಯಾಕೆ ನಾನು ಹೇಳ್ತಿರೋದು ನಿಂಗೆ ಅರ್ಥ ಆಗ್ತಿಲ್ವಾ? ಇದು ನಿಂಗೆ ಸ್ಟ್ರಾಟಜಿ ಅಂತ ಅನಿಸ್ತಾ ಇಲ್ವಾ? ಆ ಆರ್ಯಂಗೆ ನಮ್ಮ ಹತ್ರ ಕೆಲ್ಸಕ್ಕಿರೋರು ಸರಿ ಇಲ್ಲ, ಕ್ವಾಲಿಫೈಡ್ ಅಲ್ಲ ಅಂತ ಪ್ರೂವ್ ಮಾಡಬೇಕು. ಆಗ ನಾವು ಮೆಂಟಲಿ ವೀಕ್ ಆಗ್ತೀವಿ, ಅವರು ಸ್ಟ್ರಾಂಗ್ ಆಗ್ತಾರೆ. ನಮಗಿಂತ ಅವನಿಗೆ ಎಲ್ಲ ಗೊತ್ತು, ಅವ್ರ ಕಡೆಯವರು ಎಲ್ಲರೂ ಟ್ಯಾಲೆಂಟೆಡ್ ಆಗಿದ್ದಾರೆ ಅಂತ ನಮ್ಮ ಮೈಂಡ್ ಸೆಟ್ಟಿಗೆ ತುಂಬಿಸ್ತಾ ಇದ್ದಾನೆ. ನೀವು ರಜನಿಗೆ ಸಪೋರ್ಟ್ ಮಾಡೋದಕ್ಕೆ ಹೀಗೆಲ್ಲ ಮಾತಾಡ್ತೀರಾ ಅಶೋಕ್?